ವರ್ಷಗಳಿಂದ ಕೋಮಾದಲ್ಲಿರುವ ಖ್ಯಾತ ಹಿರಿಯ ನಟನ ಪತ್ನಿ. ಇವರ ಗಂಭೀರ ಸ್ಥಿತಿ ನೋಡಿದ್ರೆ ಕಣ್ಣೀರು ಬರುತ್ತೆ. ಸತ್ಯರಾಜ್ ಅವರ ಪತ್ನಿ ಮಹೇಶ್ವರಿ ಕೋಮಾದಲ್ಲಿದ್ದಾರೆ. ಸತ್ಯರಾಜ್ 1980ರ ದಶಕದಲ್ಲಿ ತಮಿಳು ಚಿತ್ರರಂಗದಲ್ಲಿ ಪ್ರಮುಖ ನಟರಾಗಿ ಹೊರಹೊಮ್ಮಿದ್ದವರು. ಅವರ ಸಮಕಾಲೀನ ನಟರಾದ ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಇನ್ನೂ ನಾಯಕರಾಗಿ ನಟಿಸುತ್ತಿದ್ದಾರೆ. ಸತ್ಯರಾಜ್ ಅವರು ಟ್ರೆಂಡ್ಗೆ ಅನುಗುಣವಾಗಿ ಪಾತ್ರಗಳನ್ನು ಆರಿಸಿಕೊಳ್ಳುತ್ತಿದ್ದಾರೆ. ಅದರಲ್ಲೂ ಬಾಹುಬಲಿಯಲ್ಲಿ ಕಟ್ಟಪ್ಪ ಪಾತ್ರದಲ್ಲಿ నటిಸಿದ ನಂತರ ಅವರಿಗೆ భారతదాద్యంత సినిమా అవకాశాలు బరుతిವೆ. మీకోసం రాజమందిరంలో పంచపక్ష ప్రమాణాలు సిద్ధంగా ఉన్నాయి. ఉన్నాయిలే, అయినా తింటే తప్పేంటి? ಲೋಕೇಶ್ ಕನಕರಾಜ್ ನಿರ್ದೇಶನದ ಈ ಚಿತ್ರದಲ್ಲಿ ರಜನಿಕಾಂತ್ ಜೊತೆಗೆ ಸತ್ಯರಾಜ್ ನಟಿಸಿದ್ದಾರೆ. 38 ವರ್ಷಗಳ ನಂತರ ಇವರಿಬ್ಬರು ಮತ್ತೆ ಒಂದಾಗಿದ್ದಾರೆ. ಇದಲ್ಲದೆ ಹಲವು ಚಿತ್ರಗಳಲ್ಲಿ ಬ್ಯುಸಿಯಾಗಿ ನಟಿಸಿರುವ ಸತ್ಯರಾಜ್ ಅವರಿಗೆ ಸಿಬಿ ರಾಜ್ ಎಂಬ ಪುತ್ರ ಹಾಗೂ ದಿವ್ಯಾ ಎಂಬ ಪುತ್ರಿ ಇದ್ದಾರೆ. ಇದರಲ್ಲಿ ಸತ್ಯರಾಜ್ ಪುತ್ರ ಸಿಬಿ ರಾಜ್ ತಂದೆಯಂತೆ ಸಿನಿಮಾದಲ್ಲಿ ನಟನಾಗಿ ಮಿಂಚುತ್ತಿದ್ದಾರೆ. ಸಿಬಿ ನಿರಂತರವಾಗಿ ವಿಭಿನ್ನ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ನಟಿಸುತ್ತಿದ್ದಾರೆ. ಅದೇ ರೀತಿ ಸತ್ಯರಾಜ್ ಅವರ ಪುತ್ರಿ ದಿವ್ಯಾ ಸಿನಿಮಾ ರಂಗಕ್ಕೆ ಕಾಲಿಡದಿದ್ರೂ ಪೌಷ್ಟಿಕ ತಜ್ಞೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಅವರು ರಾಜಕೀಯಕ್ಕೆ ಧುಮುಕಲಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು. ಸತ್ಯರಾಜ್ ಕುಟುಂಬದಲ್ಲಿ ಸಿಬಿ ರಾಜ್ ಮತ್ತು ದಿವ್ಯಾ ಬಗ್ಗೆ ಹಲವರಿಗೆ ಗೊತ್ತಿದ್ದರೂ ಸತ್ಯರಾಜ್ ಪತ್ನಿ ಮಹೇಶ್ವರಿ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಹೀಗಿರುವಾಗ ದಿವ್ಯಾ ತನ್ನ ತಾಯಿಯ ಬಗ್ಗೆ ಮನ ಮುಟ್ಟುವ ಪೋಸ್ಟ್ ಅನ್ನು ಹಾಕಿದ್ದಾರೆ. ಅದರಂತೆ ಸತ್ಯರಾಜ್ ಪತ್ನಿ ಮಹೇಶ್ವರಿ ಕಳೆದ 4 ವರ್ಷಗಳಿಂದ ಕೋಮಾ ಸ್ಥಿತಿಯಲ್ಲಿದ್ದಾರೆ. ಪಿಇಜಿ ಟ್ಯೂಬ್ ಮೂಲಕ ಆಹಾರ ನೀಡುತ್ತಿದ್ದು ವೈದ್ಯಕೀಯ ಪ್ರಗತಿಯ ನಿರೀಕ್ಷೆಯಲ್ಲಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಅಲ್ಲದೆ ನನ್ನ ತಾಯಿಯನ್ನ ಅವರು ಹಳೆಯ ಸ್ಥಿತಿಗೆ ಮರಳಿ ತರಲು ನಾವು ಆಶಿಸುತ್ತೇವೆ. ನನ್ನ ತಂದೆ ಕಳೆದ 4 ವರ್ಷಗಳಿಂದ ಸಿಂಗಲ್ ಪೇರೆಂಟ್ ಆಗಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಅಮ್ಮ ಕೂಡ ತೀರಿಕೊಂಡರು. ಬ್ರೈನ್ ಹ್ಯಾಮರೇಜ್ನಿಂದಾಗಿ ತಾಯಿ ಮಹೇಶ್ವರಿ ಕೋಮಾಗೆ ಹೋಗಿದ್ದರು ಎಂದು ದಿವ್ಯಾ ಸತ್ಯರಾಜ್ ಅವರು ಸದ್ಯ ಮಾಹಿತಿ ಹಂಚಿಕೊಂಡಿದ್ದಾರೆ.